ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು SCP ಸಿಲಬಸ್ಸಿನ ಸೆಕೆಂಡ್ ಚಾಪ್ಟರ್, ಇಂಗ್ಲೀಷಿನ ಸೆಕೆಂಡ್ ಚಾಪ್ಟರ್ ವರ್ಜರ್ ಅಂದರೆ ಏನು ಅಂತ ಮಾಡೋಣ. ಫಸ್ಟು ಒನ್ ಥಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವರ್ಜರ್ ಅಂದರೆ ಕೇರ್ ಟೇಕರ್, ಅಂದರೆ ಒಂದು ಚರ್ಚಿನ ಕೇರ್ ಟೇಕರ್ನ ನಾವು ವರ್ಜರ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ಹೇಳಬೇಕಂದ್ರೆ ಇಲ್ಲಿ ಒಬ್ಬ ವರ್ಜರ್ ಇದೆ, ಆಲ್ಬರ್ಟ್ ಅನ್ನೋರು. ಇವ್ರಿಗೆ ಒಂದು 16 years ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಇವ್ರ ಲೈಫಲ್ಲಿ ಏನೇನಾಗುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಫಸ್ಟ್ ಥಿಂಗ್ ಏನಂದರೆ, ಇವ್ರು ಬಂದು ಆಲ್ಬರ್ಟ್ ಅಂದರೆ ವರ್ಜರ್ ಅನ್ನೋರು ಫಸ್ಟ್ ಬಂದು ಅವರು ಎಲ್ಲಿ ಕೆಲಸ ಮಾಡ್ತಿದ್ದು ಅಂದರೆ ಪೇಜ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದು. ಆಮೇಲೆ ಅಲ್ಲಾದಮೇಲೆ ಸೆಂಟ್ ಪೀಟರ್ ಚರ್ಚಲ್ಲಿ ಇವಾಗ ಪ್ರೆಸೆಂಟ್ ಟೇಕ್ ಕೇರ್ ಮೀನ್ಸ್ ಲೈಕ್ ವರ್ಜರ್ ಆಗಿ ಕೇರ್ ಟೇಕರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ವರ್ಜರ್ಗೆ ಎಷ್ಟು ಆಸಕ್ತಿ ಭಕ್ತಿ ಅವ್ರ ಕೆಲಸದ ಮೇಲೆ ಅಂದರೆ, ಲೈಕ್ ಅವರು ಯೂಸ್ ಮಾಡ್ತಿದ್ದಿದ್ದು ಗೌನು ಒಂದು ಸ್ವಲ್ಪ ಗಲೀಜಾಗಕ್ಕೆ ಬಿಡ್ತಾ ಇರಲಿಲ್ಲ, ಯಾವಾಗಲೂ ಅಯರ್ನ್ ಆಗಿನೇ ಇರ್ತಾಯಿದ್ದು. ಮತ್ತು ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಏನಾದರೂ ಬಟ್ಟೆ ಹರಿದೋದ್ರೆ ನಾವು ಎಸೆದು ಬಿಡ್ತೀವಲ್ಲ, ಬಟ್ ಇವು ಏನು ಮಾಡ್ತಿದ್ದೋ ಅಂದರೆ ಆ ಬಟ್ಟೆ ಹರಿದೋದು ಕೂಡ ತುಂಬ ಹರಿದೋಗಿರೋ ಬಟ್ಟೆನ ತುಂಬ ಕ್ಲೀನಾಗಿ ಅಯರ್ನ್ ಮಾಡಿ ಮುಡ್ಸ್ಬಿಟ್ಟು ಒಂದು ಕಡೆ ಇಡ್ತಾಯಿದ್ದು. ಅಷ್ಟು ಪ್ರೀತಿ ತೋರಿಸೋದು ಆ ಬಟ್ಟೆ ಮೇಲೆ, ಅಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದು. ಅವರು ಆ ಚರ್ಚಲ್ಲಿ 16 yearsಯಿಂದ ವರ್ಕ್ ಮಾಡ್ತಿದ್ದು. ಅವ್ರು ಏನೇ ಆಲ್ಬರ್ಟ್ ಅನ್ನೋರು ಏನೇ ಒಂದು ಕೆಲಸ ಮಾಡೋದು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ದು. ಆಮೇಲೆ ಏನಾಗುತ್ತೆ ಅಂದರೆ ಅಲ್ಲಿನ ಇನ್ಚಾರ್ಜ್ ಚೇಂಜ್ ಆಗುತ್ತೆ, ನ್ಯೂ ಅವತಾರ್ ಅಂತ ಅಲ್ಲಿಗೆ ಬರ್ತಾರೆ. ಅವ್ರು ಬಂದ್ಬಿಟ್ಟು ಫಸ್ಟು ಇಂಗ್ಲೆಂಡ್ ಚರ್ಚಲ್ಲಿ ವರ್ಕ್ ಮಾಡ್ತಿದ್ದವರು. ಅವ್ರು ಏನು ಮಾಡ್ತಾರೆ ಅಂದರೆ ಈಗ ನೆಕ್ಸ್ಟು ಸೆಂಟ್ ಪೀಟರ್ ಚರ್ಚಿಗೆ ಬರ್ತಾರೆ ಅವತಾರ್ ಆಗಿ. ಅಂದರೆ ಅವ್ರಿಗೆ ಹೇಗೆ ಅಂದರೆ ಪ್ರತಿಯೊಂದು ಕೆಲಸನೂ ತುಂಬ ಚೆನ್ನಾಗಿ ಆಗಬೇಕು, ಎಲ್ಲ ಪರ್ಫೆಕ್ಟಾಗಿ ಆಗಬೇಕು. ಮತ್ತು ಮುಂಚೆ ಇದ್ದಿದ್ದ ಅವತಾರಕ್ಕಿಂತ ನಾನು ಏನಾದರೂ ಹೊಸದಾಗಿ ಏನಾದರೂ ತರಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ. ಬಟ್ ಅಲ್ಲಿ ಕೆಲಸ ಮಾಡ್ತೀವಿ ಆಲ್ಬರ್ಟ್ಗೆ ಅದೊಂದು ಸ್ವಲ್ಪ ಇರಿಟೇಟ್ ಆಗ್ತಿರುತ್ತೆ. ಅಂದರೆ ಆಲ್ರೆಡಿ ನಾವು ಮುಂಚೆ ಇದ್ದವ್ರಿಗೆ ಸೆಟ್ ಆಗಿದ್ವಿ, ಯಾರೋ ಈಗ ಹೊಸಬ್ರು ಬಂದಿದ್ದಾರೆ, ಹೊಸ ರೂಲ್ಸ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಅವ್ರಿಗೊಂಥ ಕಸಿವಿಸಿ ಆಗ್ತಾ ಇರುತ್ತೆ. ಒಂದ್ಸತಿ ಏನಾಗುತ್ತೆ ಅಂದರೆ ಚರ್ಚಲ್ಲಿ ನೇಮಿಂಗ್ ಸೆರೆಮನಿ ಇರುತ್ತೆ. ಇದು ಈ ನೇಮಿಂಗ್ ಸೆರೆಮನಿ ಎಲ್ಲ ಇನ್ಚಾರ್ಜನ್ನು ಇವು ಏನು ಮಾಡಿರ್ತಾರೆ, ಆಲ್ಬರ್ಟ್ಗೆ ಕೊಟ್ಟಿರ್ತಾರೆ. ಅಂದರೆ ಪ್ರತಿಯೊಂದು ನೀವೇ ನೋಡ್ಕೋಬೇಕು ಅಂತ. ಸೊ ನೇಮಿಂಗ್ ಸೆರೆಮನಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ನ್ಯೂ ಅವತಾರ್ ಅನ್ನೋರು ವೆಸ್ಟ್ರಿ ಅಂದರೆ ಚರ್ಚಲ್ಲೇ ಒಂದು ರೂಮ್ ಇರುತ್ತೆ ವೆಸ್ಟ್ರಿ ಅಂತ, ಆ ರೂಮಿಗೆ ಕೂಗ್ತಾರೆ. ವೆಸ್ಟ್ರಿ ಅಂದರೆ ಅಲ್ಲೆಲ್ಲ ಸಿಂಗರ್ಸ್ ಎಲ್ಲನೂ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ರೂಮ್ ಅದು. ಲೈಕ್ ಚರ್ಚಲ್ಲೇ ಅದೊಂದು ರೂಮು, ಅಲ್ಲಿ ಸಿಂಗರ್ಸ್ಗಳು ಡ್ರೆಸ್ ಚೇಂಜ್ ಮಾಡ್ಕೊಳ್ತಾರೆ. ಸೊ ಆ ರೂಮಿಗೆ ಏನು ಮಾಡ್ತಾರೆ, ವರ್ಜರ್ ಮೀನ್ಸ್ ಆಲ್ಬರ್ಟ್ ಅವ್ರ ನೇಮು, ಅವ್ರನ್ನ ಕೂಗ್ತಾರೆ, ಬನ್ನಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ. ಕರೆದಿದ್ದ ತಕ್ಷಣ ಇವ್ರಿಗೊಂತ ಆಗುತ್ತೆ, ಅಯ್ಯೋ ಮತ್ತೆ ಏನು ಹೇಳ್ತಾರೋ ಅಂತ. ಬಟ್ ನೀವು ಅವತಾರ್ ಏನು ಹೇಳ್ತಾರೆ ಅಂದರೆ, ಲೈಕ್ ನೀವು ತುಂಬ ಚೆನ್ನಾಗಿ ಏನು ನೇಮಿಂಗ್ ಸೆರೆಮನಿ ಆಯಿತು ಅದು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ರಿ, ತುಂಬ ಚೆನ್ನಾಗಿತ್ತು. ಲೈಕ್ ಬಂದಿದ್ದ ಗೆಸ್ಟಿಗೆ ಇರ್ಬೋದು, ಪ್ರತಿಯೊಂದು ಪ್ರಾಪರಾಗಿ ನೀವು ಅರೇಂಜ್ಮೆಂಟ್ ಮಾಡಿದ್ರಿ ಅಂತ ಹೇಳ್ತಾರೆ. ತುಂಬ ಅಪ್ರಿಸಿಯೇಷನ್ ಮಾಡ್ತಾರೆ ಅವ್ರ ವರ್ಕಿಗೆ, ತುಂಬ ಚೆನ್ನಾಗಿತ್ತು ಅಂತೆಲ್ಲ. ಬಟ್ ಈ ಆಲ್ಬರ್ಟ್ ಅವ್ರಿಗೆ ಅನ್ನಿಸ್ತಿರುತ್ತೆ, ಲೈಕ್ ಅವ್ರು ನನಗೆ ಅಪ್ರಿಸಿಯೇಷನ್ ಮಾಡಬೇಕಂದ್ರೆ ನನಗೆ ಮಾತಾ ಕೂಗಬೇಕು, ಮತ್ತು ಆ ರೂಮಲ್ಲಿ ನಾನು ನೀನು ಮಾತಾ ಇರಬೇಕು ಅಂತ ಹೇಳಿದ್ದು. ಬಟ್ ಇಲ್ಲಿ ನೋಡಿದ್ರೆ ಯಾರೋ ಇಬ್ಬರು ಎಕ್ಸ್ಟ್ರಾ ವಾರ್ಡನ್ಸ್ ಇದ್ದಾರಲ್ವಾ ಅಂತ ಅವ್ರಿಗೇನೋ ಒಂದು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ, ಏನಾಗ್ತಿದೆ ಇಲ್ಲಿ, ಏನು ಹೇಳಕ್ಕೆ ಹೋಗ್ತಿದ್ದಾರೆ ಅಂತ. ಇಲ್ಲಿ ಸ್ವಲ್ಪ ಹೊತ್ತಾದಮೇಲೆ ನೀವು ಅವತಾರ ಏನು ಮಾಡ್ತಾರೆ ಅಂದರೆ ಮೀಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಏನಂದರೆ, ಲೈಕ್ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರ, ಬಟ್ ಒಂದು ಕೊರತೆ ನಿಮ್ಮಲ್ಲಿ ಏನಂದರೆ ನಿಮಗೆ ಓದೋದಕ್ಕೆ ಬರೋದಿಲ್ಲ. ಸೊ ನಾನು ಹೊಸದಾಗಿ ಬಂದಿದ್ದರಿಂದ ನಾನು ಏನಾದರೂ ಹೊಸದಾಗಿ ಏನಾದರೂ ಚೇಂಜ್ ಮಾಡಬೇಕಂತ ಇದ್ದೀನಿ. ಸೊ ನೀವು ಆದಷ್ಟು ಬೇಗ ರೈಟಿಂಗ್ನ ಕಲ್ತ್ಬಿಡಿ ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದರೆ ಆಲ್ಬರ್ಟ್ ಅನ್ನೋರು 12 years ಇದ್ದಾಗಲೇ ಒಂದು ಚರ್ಚಿಗೆ ಬಂದು ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಯಾವುದೇ ಒಂದು ಸನ್ನಿವೇಶದಲ್ಲೂ ಓದೋದು ಬರೋದು ಅವಶ್ಯಕತೆ ಅಂತ ಅನಿಸಿರಲ್ಲ. ಒಂದು ಸತಿ ಆ ಚರ್ಚಿನ ಕುಕ್ಕು ಕೂಡ ಹೇಳ್ಕೊಡ್ತೀನಿ ಅಂದರೂ ಇವ್ರಿಗೆಲ್ಲ ವಿದ್ಯೆ ಅನ್ನೋದು ಇವ್ರಿಗೆ ತಲೆಗೆ ಹೋಗಿರಲ್ಲ. ಸೊ ಇವ್ರು ಏನು ಮಾಡಿರ್ತಾರೆ ಅಂದರೆ ಬೇಡವೇ ಬೇಡ, ಓದೋದೇ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ. ಈವನ್ ಪ್ರೀವಿಯಸ್ ಏನು ಅವತಾರ್ ಇದ್ದು ಅವರು ಕೂಡ ಅಕ್ಸೆಪ್ಟ್ ಮಾಡಿರ್ತಾರೆ, ಪರವಾಗಿಲ್ಲ ಇವ್ನು ರಿಮೈನಿಂಗ್ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ, ಸೊ ಓದೋದು ಬರೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಇವನಿಗೆ, ಹೀಗೆ ಇದೇ ಕೆಲಸ ಮಾಡ್ಕೊಂಡಿರಲಿ ಅಂತ ಸುಮ್ಮನಿರ್ತಾರೆ. ಬಟ್ ಈ ನ್ಯೂ ಅವತಾರ್ ಏನು ಮಾಡ್ತಾರೆ ಅಂದರೆ, ಇಲ್ಲ ನೀನು ಓದಲೇಬೇಕು, ಇನ್ ಕೇಸ್ ನೀನು ಏನಾದರೂ ಓದೋದು ಬರೋದು ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೀನು ವಿತಿನ್ 3 months ನೀನು ಕೆಲಸ ಬಿಡಬೇಕಾಗುತ್ತೆ, 3 ತಿಂಗಳ ಒಳಗಡೆ ಕಲಿ, ಇಲ್ಲಾಂದರೆ ಕೆಲಸ ಬಿಡು ಅಂತ ಹೇಳ್ತಾರೆ. ಆವಾಗ ಆಲ್ಬರ್ಟ್ ಅವರು ಯೋಚನೆ ಮಾಡ್ತಾರೆ, ಏನು ಮಾಡೋದು ಈ ಟೈಮಲ್ಲಿ, ಏನು ಮಾಡೋದು ಅಂತ. ಏನು ಹೇಳ್ತಾರೆ, ಓಕೆ ನಾನು ಕೆಲಸ ಬಿಡ್ತೀನಿ, 3 ತಿಂಗಳಾದ್ಮೇಲೆ ಲೈಕ್ ಯಾರಿಗಾದ್ರೂ ಹೊಸಬ್ರಿಗೆ ತೊಗೊಬಂದ್ಬಿಡಿ, ನಾನು ಕೆಲಸ ಬಿಡ್ತೀನಿ ಅಂತ ಹೇಳ್ತಾರೆ.
ಅದೇ ಬೇಜಾರಲ್ಲಿ ಏನು ಮಾಡ್ತಾರೆ, ಚರ್ಚಿಂದ ಹೊರಗಡೆ ಬಂದಿದ ತಕ್ಷಣ ಅವ್ರಿಗೆ ತುಂಬ ಟೆನ್ಷನ್ ಆಗೋಗುತ್ತೆ. ಅಯ್ಯೋ ಕೆಲಸ ಹೊಂಟೋಯ್ತಲ್ಲ, ಏನು ಮಾಡೋದು ನೆಕ್ಸ್ಟು ಅಂತ ಅಂದಾಗ ಅವ್ರಿಗೆ ಫುಲ್ ಸಿಗರೇಟ್ ಸೇದೋ ಥರ ಸೇದಬೇಕು ಅಂತ ಅನಿಸ್ತಿರುತ್ತೆ. ಅಲ್ಲಿ ಸುತ್ತಮುತ್ತ ಎಲ್ಲ ಅಂಗಡಿ ಹುಡುಕ್ತಾರೆ, ಫುಲ್ ಸ್ಟ್ರೀಟಲ್ಲೆಲ್ಲ ನೋಡ್ತಾರೆ, ಅವ್ರಿಗೆ ಎಲ್ಲೂ ಸಿಗರೇಟ್ ಸಿಗೋದಿಲ್ಲ. ಸೊ ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಇಲ್ಲಿ ಸಿಗರೇಟೇ ಇಲ್ವಲ್ಲ, ನಾನು ಯಾಕೆ ಇಲ್ಲಿ ಟೊಬ್ಯಾಕೋ, ಸಿಗರೇಟು ಮತ್ತು ಸ್ವೀಟ್ಸ್ ಅಂಗಡಿ ಇಡಬಾರ್ದು ಅಂತ ಹೇಳಿಬಿಟ್ಟು ಅವೇನು ಮಾಡ್ತಾರೆ, ತಕ್ಷಣ ಅವ್ರ ವೈಫ್ ಜೊತೆ ಡಿಸ್ಕಸ್ ಮಾಡ್ತಾರೆ, ನಾವು ಯಾಕೆ ಈ ಥರ ಒಂದು ಶಾಪನ್ನು ಓಪನ್ ಮಾಡಬಾರ್ದು ಅಂತ. ಲೈಕ್ ಅವ್ರ ವೈಫು ಓಕೆ ಅಂತಾರೆ. ಆಮೇಲೆ ವಿತಿನ್ 24 hours ಏನು ಮಾಡ್ತಾರೆ, ಅದೇ ಸ್ಟ್ರೀಟಲ್ಲಿ ಆಲ್ಬರ್ಟ್ ಅನ್ನೋರು ಒಂದು ಶಾಪನ್ನು, ಅಂದರೆ ಸಿಗರೇಟ್, ಟೊಬ್ಯಾಕೋ ಆಮೇಲೆ ಸ್ವೀಟ್ ಶಾಪನ್ನು ಓಪನ್ ಮಾಡ್ತಾರೆ. ಲೈಕ್ 1 ತಿಂಗಳಾಗುತ್ತೆ. ಲೈಕ್ ಅವಾಗಲೂ ಯೋಚನೆ ಮಾಡ್ತಿರ್ತಾರೆ, ನಾನು ಮಾಡಿದ ತಪ್ಪಾ ಸರಿನಾ, ನಾನು ತೊಗೊಂಡಿದ್ದ ಡಿಸಿಷನ್ ಸರಿ ಇದೆಯಾ, ನಾನು ಅಲ್ಲಿ ಓದಿದ್ದೇನೆ ಚೆನ್ನಾಗಿರೋದು ಅನಿಸುತ್ತೆ, ಇಲ್ಲಿ ಬಂದುಬಿಟ್ಟಿದ್ದೀನಿ ಅಂತ. ಆಮೇಲೆ ಏನೋ ಇವಾಗ ಬಂದುಬಿಟ್ಟಿದ್ದೀನಿ ಕೆಲಸ ಬಿಟ್ಟು, ಏನೋ ಒಂದು ಮಾಡೋಣ ಅಂತ ಏನು ಮಾಡ್ತಾರೆ, ಹಾಗೆ ಹೋಗ್ತಾ ಹೋಗ್ತಾ 1 year ಆಗುತ್ತೆ. ಏನಾಗುತ್ತೆ ಅಂದರೆ, ಇವ್ರಿಗೆ ಬಿಸ್ನೆಸ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ ಆಲ್ಬರ್ಟ್ ಅವ್ರಿಗೆ. ಅಂದರೆ ವರ್ಷಕ್ಕೆ 1 ಶಾಪನ್ನು ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 10 ವರ್ಷಕ್ಕೆ 10 ಶಾಪನ್ನು ಓಪನ್ ಮಾಡಿರ್ತಾರೆ. ಅಂದರೆ ಅಷ್ಟು ಚೆನ್ನಾಗಿ ರನ್ ಆಗ್ತಿರುತ್ತೆ ಬಿಸ್ನೆಸ್ಸು. ಆಮೇಲೆ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಕೆಲಸದವ್ರ ಎಲ್ಲ ಶಾಪಲ್ಲಿ ಕೂಡ ಕೆಲಸದವ್ರನ್ನ ಇಟ್ಬಿಟ್ಟಿರ್ತಾರೆ. ಆಲ್ಬರ್ಟ್ ಕೆಲಸ ಏನು ಅಂದರೆ, ಅಲ್ಲಿ ಹೋಗೋದು, ಅಮೌಂಟ್ನ ಕಲೆಕ್ಟ್ ಮಾಡೋದು, ಆ ಅಮೌಂಟನ್ನು ತೊಗೊಂಡೋಗ್ಬಿಟ್ಟು ಅವ್ರ ಅಕೌಂಟಲ್ಲಿ ಡೆಪಾಸಿಟ್ ಮಾಡೋದು, ಬ್ಯಾಂಕಿಗೆ ಹೋಗ್ಬಿಟ್ಟು ಅಮೌಂಟನ್ನು ಡೆಪಾಸಿಟ್ ಮಾಡ್ಕೊಳ್ಳೋದು, ಇದನ್ನೇ ಮಾಡ್ತಾ ಇರ್ತಾರೆ. ಒಂದು ಸತಿ ಬ್ಯಾಂಕಿಗೆ ಹೋದಾಗ ಏನಾಗುತ್ತೆ ಅಂದರೆ, ಮ್ಯಾನೇಜರ್ ಇವ್ರ ಟ್ರಾನ್ಸಾಕ್ಷನ್ನ ನೋಡಿಬಿಟ್ಟು ಅವ್ರನ್ನ ಕೂಗ್ತಾರೆ, ಬನ್ನಿ ಸರ್ ಇಲ್ಲಿ ನಾನು ನಿಮ್ಮ ಹತ್ರ ಮಾತಾಡಬೇಕಂತ ಕರೆದುಬಿಟ್ಟು ಹೇಳ್ತಾರೆ, ನಿಮ್ಮ ಟ್ರಾನ್ಸಾಕ್ಷನ್ ತುಂಬ ಚೆನ್ನಾಗಿದೆ, ನೀವು ಯಾಕೆ ನಮ್ಮ ಬ್ಯಾಂಕಲ್ಲಿ ಶೇರ್ಸ್ನ, ಬಾಂಡ್ಸ್ನ ಪರ್ಚೇಸ್ ಮಾಡಬಾರ್ದು, ಶೇರ್ಸನ್ನು ನೀವು ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತ ಕೇಳ್ತಾರೆ. ಸೊ ಆಲ್ಬರ್ಟ್ ಏನಂತ ಅಂದರೆ, ನಂಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ಈವನ್ ಅದು ರಿಸ್ಕ್ ತೊಗೊಳೋದಕ್ಕೆಲ್ಲನೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಮ್ಯಾನೇಜರ್ ತುಂಬ ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಸರ್ ನೋಡಿ ಯೋಚನೆ ಮಾಡಿ, ಒಂದು ಶೇರ್ಸ್ನ ಪರ್ಚೇಸ್ ಮಾಡಿ ಅಂತ ಹೇಳಿಬಿಟ್ಟು ಡಾಕ್ಯುಮೆಂಟ್ಸ್ನ ಕೊಡ್ತಾರೆ, ಒಂದು ಸತಿ ಈ ಡಾಕ್ಯುಮೆಂಟ್ಸ್ನ ಓದಿ ಅಂತ. ಸೊ ಆಲ್ಬರ್ಟ್ ಏನಂತ ಅಂದರೆ, ನಂಗೆ ಓದೋದಕ್ಕೆ ಬರೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಮ್ಯಾನೇಜರ್ ಶಾಕ್ ಆಗ್ತಾರೆ, ಏನು ನೀವು ನಮ್ಮ ಅಕೌಂಟಲ್ಲಿ 30,000 ಪೌಂಡ್ಸ್ ಅಮೌಂಟನ್ನು ಇಟ್ಟಿದ್ದೆ, ನಿಮಗೆ ಓದೋದಕ್ಕೆ ಬರೋದಕ್ಕೆ ಬರಲ್ವಾ ಅಂತ. ಸೊ ಆವಾಗ ಆಲ್ಬರ್ಟ್ ಏನು ಹೇಳ್ತಾರೆ ಅಂದರೆ, ಲೈಕ್ ಓದೋದಕ್ಕೆ ಬರೋದಕ್ಕೆ ಬಂದಿದ್ದೆ, ನಾನು ಯಾಕೆ ಇಲ್ಲಿರ್ತಾ ಇದ್ದೆ, ನಾನೊಂದು ಚರ್ಚಲ್ಲಿ ವರ್ಜರ್ ಆಗಿರ್ತಾ ಇದ್ದೆ, ನಂಗೆ ಓದೋದಕ್ಕೆ ಬರೋದಕ್ಕೆ ಬರೋದಿಲ್ಲ, ಸೊ ನಾನು ಅದಕ್ಕೇ ಈ ಥರ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ಅಂತ ಹೇಳ್ತಾನೆ. ನಮಗೆ ಈ ಚಾಪ್ಟರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಓದೋದನ್ನೇ ಏನೋ ಒಂದು ಅಚೀವ್ ಮಾಡ್ತೀವಿ ಅಂತ ಅಲ್ಲ, ಓದಿಲ್ಲ ಅಂದರೂ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಇದ್ದರೆ ಅಚೀವ್ ಮಾಡೇ ಮಾಡ್ತೀವಿ, ಅರ್ನಿಂಗ್ಸ್ ಮಾಡೇ ಮಾಡ್ತೀವಿ. ಲೈಕ್ ಇಷ್ಟೇ ಈ ಚಾಪ್ಟರು. ನಿಮ್ಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟ್ಸ್ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ನಿಮಗೆ ನೋಟ್ಸ್ ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್.